ಅಧರ್ಮ ಯಾವಾಗೆಲ್ಲ ತಲೆ ಎತ್ತಿ ನಡೀತದ ಹಾಗೆಲ್ಲ ಅದನ್ನು ಮೊಟಕಿಸ್ಲಿಕ್ಕೆ ಭಗವಂತ ವಿಷ್ಣು ತಾನು ಬೇರೆ ಬೇರೆ ಗಣಗಳನ್ನು ಈ ಭೂಮಿಗೆ ಕಳಿಸ್ತಾನೆ. ಯಾವಾಗ ಅತಿರೇಕಕ್ಕೆ ಹೋಗ್ತದೆ ಆಗ ತಾನೇ ಈ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅನ್ನೋದು ಪುರಾಣ ಇತಿಹಾಸಗಳಲ್ಲಿ ನಮಗೆ ತಿಳಿದಿರುವ ವಿಷಯ. ಮತ್ತು ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಸಂಭವಾಮಿ ಯುಗೆ ಯುಗೆ ಅಂತ. ಇಲ್ಲಿ ನಾವು ತಿಳಿಯಬೇಕಾದದ್ದು ಕೆಲವು ವಿಚಾರಗಳಿದ್ದಾವೆ. ಮಹಾಭಾರತದಲ್ಲಿ ವಿಷ್ಣುವಿನ 3 ಅವತಾರಗಳು ಒಂದೇ ಜಾಗದಲ್ಲಿ ಇದ್ದುವು. ದಶಾವತಾರದಲ್ಲಿ ಒಂದು ಅವತಾರ ಕೃಷ್ಣ. ಆದರೆ ವಿಷ್ಣುವಿನ ಅವತಾರಗಳು ಕೇವಲ ಆ 10 ಮಾತ್ರ ಅಲ್ಲ, ಅನಂತ ಅವತಾರಗಳಿದೆ. ಅದರಲ್ಲಿ 3 ಅವತಾರಗಳು ಯಾವುದ್ಯಾವುದಪ್ಪ ಅಂತ ನಾವು ಕೇಳಿದ್ರೆ ವೇದವ್ಯಾಸ ದೇವರು, ಪರಶುರಾಮ ದೇವರು ಮತ್ತು ಕೃಷ್ಣ. ವೇದವ್ಯಾಸ ದೇವರು ಏನು ಮಾಡಿದ್ರು ಕೇಳಿದ್ರೆ ಜ್ಞಾನ ಕಾರ್ಯವನ್ನ ಮಾಡ್ತಾರೆ. ಪಾಂಡವರಿಗೆ ಜ್ಞಾನ ಯಾವುದು, ಅಜ್ಞಾನ ಯಾವುದು, ಪ್ರಪಂಚಕ್ಕೆ ಜ್ಞಾನ ಯಾವುದು, ಅಜ್ಞಾನ ಯಾವುದು ಎಂಬುದರ ಬಗ್ಗೆ ಪಾಠ ಮಾಡಿದ್ದಲ್ವಾ ಅವರು. ಗ್ರಂಥಗಳ ರಚನೆ ಮಾಡಿದ್ರು, ಪ್ರಮಾಣಗಳ ರಚನೆ ಮಾಡಿದ್ದು, ಗ್ರಂಥಗಳ ರಚನೆ ಅಲ್ಲ, ಪ್ರಮಾಣಗಳ ರಚನೆ ಮಾಡಿದ್ದು, ವೇದಗಳ ವಿಭಾಗ ಮಾಡಿದ್ರು, ಪುರಾಣಗಳನ್ನ ರಚಿಸಿದ್ರು, ಇತಿಹಾಸವನ್ನ ರಚಿಸಿದ್ರು. ಮಹಾಭಾರತ ಈ ಜ್ಞಾನ ಕಾರ್ಯದಿಂದ ಅಜ್ಞಾನದ ನಾಶ, ಆ ಅಜ್ಞಾನಿಗಳ ನಾಶ, ಇದು ನಮಗೆ ವೇದವ್ಯಾಸರು ಕೃಷ್ಣದ್ವೈಪಾಯನರು ಕೊಟ್ಟ ಅನುಗ್ರಹ. ಅದರ ಮುಖಾಂತರ ಭೂಭಾರ ಹರಣ ಆಗತ್ತೆ. ನಂತರದಲ್ಲಿ ಬರುವುದು ಪರಶುರಾಮ ದೇವರ ಅವತಾರದಲ್ಲಿ. ಪರಶುರಾಮ ದೇವರು ಏನ್ ಮಾಡ್ತಾರೆ, ಶಸ್ತ್ರ ಶಾಸ್ತ್ರ ಇದೆರಡರ ಮುಖಾಂತರ ಕೂಡ ಅವರು ಭೂಭಾರ ಹರಣವನ್ನ ಮಾಡ್ತಾರೆ. ಹೇಗೆ ಕೇಳುವಾಗ 21 ಬಾರಿ ಭೂಮಂಡಲವನ್ನ ಪರ್ಯಟನ ಮಾಡಿ ಅಲ್ಲಿರುವ ಕ್ಷತ್ರಿಯರೆಲ್ಲರನ್ನು ನಾಶ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡಿದರು. ನಂತರದಲ್ಲಿ ಕೆಲವರು ಉಳ್ಕೊಂಡಿದ್ರಲ್ಲ, ಅವರಿಗೆ ಶಸ್ತ್ರವನ್ನ ಹೇಳಿಕೊಟ್ರು, ಅವರವರೇ ಹೊಡೆದಾಡ್ಕೊಂಡ್ರು. ಕರ್ಣನಿಗೆ ವಿದ್ಯೆ ಹೇಳಿಕೊಟ್ರು, ಅದು ಒದಗಲಿಲ್ಲ. ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಒದಗಲಿಲ್ಲ ಅದು. ಆ ರೀತಿಯಾಗಿ ಭೂಭಾರ ಹರಣ ಆಯಿತು. ಮತ್ತು ಶ್ರೀಕೃಷ್ಣ ಪರಮಾತ್ಮ ತಾನೇ ಎಷ್ಟೋ ಯುದ್ಧಗಳನ್ನು ಮಾಡಿ 16,108 ಜನ ಹೆಣ್ಣು ಮಕ್ಕಳು ಸೆರೆಯಲ್ಲಿದ್ದವರನ್ನು ಕಾಪಾಡಿದಂತಹ ಮಹಾಸ್ವಾಮಿ. ಇಷ್ಟೇ ಅಲ್ಲದೆ ಯಾವಾಗ ಗಾಂಡೀವ ಕೈ ಜಾರ್ತಾ ಇದೆ, ಪರಮಾತ್ಮ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಹೇಳುವಾಗ ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿ ಅದರ ಮುಖಾಂತರ ಶತ್ರುನಾಶವನ್ನ ಮಾಡಿ ಭೂಭಾರ ಹರಣವನ್ನ ಮಾಡಿದವರಲ್ವಾ ಶ್ರೀಕೃಷ್ಣ ಪರಮಾತ್ಮ. ಹರಿಯ ಅವತಾರ ಅಲ್ಲಿಗಾಯ್ತು. ಆದರೆ ನಮ್ಮ ಹರಿಯ 2ನೆಯ ಮಗನಾದ ವಾಯುದೇವರ ಒಂದು ಅವತಾರ ಕೂಡ ಅದೇ ಸಮಯದಲ್ಲಿ ಭೂಮಿಯ ಮೇಲೆ ಆಯಿತು. ಅದು ಭೀಮಸೇನ ದೇವರ ಅವತಾರ. ಭೀಮಸೇನ ದೇವರು ಏನು ಮಾಡಿದ್ರಪ್ಪ ಅಂದರೆ ಅವರು ಕೂಡ ಜ್ಞಾನ ಕಾರ್ಯ ಮತ್ತು ಫಲ ಕಾರ್ಯ ಎರಡರಲ್ಲಿ ಕೂಡ ಸಾಧನೆಯನ್ನು ಮಾಡಿ ಭೂಭಾರ ಹರಣವನ್ನ ಮಾಡಿದವರು. ಅದರಲ್ಲಿ ಅವರ ಪಾಲು ಸಿಂಹಪಾಲೇ ಇದೆ ಅಂತ ನಾವು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರಿಯ ಮಹಾಭಾರತದ ಯುದ್ಧದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಕೌರವರದ್ದು. ಅದರಲ್ಲಿ 5.5 ಅಕ್ಷೋಹಿಣಿ ಸೈನ್ಯವನ್ನು ಕೈಯಲ್ಲೇ ಹೊಡೆದು ಮುಗಿಸಿದಂತಹ ಮಹಾಪರಾಕ್ರಮಿ ಭೀಮಸೇನ. ಇದಿಷ್ಟೇ ಅಲ್ಲದೆ ಕೀಚಕಾದಿಗಳನ್ನ ಕೊಂದ ನಮ್ಮ ಭೀಮಸೇನ ದೇವರು ಹೇಗೆ ಆ ಯುದ್ಧಗಳನ್ನು ಮಾಡ್ತಾ ಇದ್ರಪ್ಪ ಅಂತ ಮಹಾಭಾರತದ ಮೂಲನಲ್ಲಿ ನಮಗೆ ತಿಳಿಸಿಕೊಡ್ತಾರೆ ವೇದವ್ಯಾಸರು. ಏನು ಕೇಳಿದರೆ ಮೊದಲಿಗೆ ವಾಗ್ವಾದ ಆಗ್ತಿತ್ತಂತೆ. ವಾದದಲ್ಲಿ ಸೋತ ನಂತರದಲ್ಲಿ ತೋಳು ಭುಜ ಬಲದ ಪರಾಕ್ರಮವನ್ನು ತೋರಿಸ್ಬೇಕಿತ್ತಂತೆ. ವಾದದಲ್ಲಿ ಸೋತಾಯ್ತು, ಈಗ ದೇಹದಲ್ಲಿ ಆದ್ರೆ ಗಟ್ಟಿ ಇದ್ರೆ ದೇಹದಲ್ಲಿ ಆದ್ರೆ ಹೊಡೆದಾಡೋದು ಗೆಲ್ಬೋದಲ್ಲ. ಅದರಲ್ಲಿ ಕೂಡ ಭೀಮಸೇನ ದೇವರೇ ಗಟ್ಟಿ ಇದ್ದರು. ಹಾಗಾಗಿ 2 ರೀತಿಯಲ್ಲಿ ಕೂಡ ಭೀಮಸೇನ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಅವರ ಸ್ಮರಣೆ ಮಾಡುವುದರಿಂದ ನಮಗೆ ಸಕಲ ಭೀತಿಗಳು ದೂರ ಆಗ್ತದೆ ಅಂತ ನಾವು ನಂಬಿ ಆ ಭಗವಂತನ ಮತ್ತು
ವಾಯುದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಯಥಾಶಕ್ತಿ ನಡೆದು ನಮ್ಮ ಧರ್ಮವನ್ನು ನಾವು ಸ್ಥಾಪನೆ ಮಾಡಬೇಕು. ಬೇರೆ ಧರ್ಮದ ನಾಶವನ್ನು ಮಾಡೋದು ನಮ್ಮ ಕರ್ತವ್ಯ ಆಗಬಾರ್ದು. ಹಾಗಂತ ಬೇರೆಯವರು ನಮ್ಮ ಧರ್ಮವನ್ನು ನಾಶ ಮಾಡ್ತೀನಿ ಅಂತ ಹೇಳುವಾಗ ಬ್ರಾಹ್ಮಣರಾದವರು ಜ್ಞಾನ ಕಾರ್ಯವನ್ನು, ಕ್ಷತ್ರಿಯರಾದವರು ಫಲ ಕಾರ್ಯವನ್ನು, ವೈಶ್ಯರಾದವರು ದ್ರವ್ಯ ಕಾರ್ಯವನ್ನು, ಶೂದ್ರರಾದವರು ಸೇವಾ ಕಾರ್ಯವನ್ನು ಮಾಡಿ ಒಗ್ಗಟ್ಟಿನಲ್ಲಿ ನಿಂತು ಈ ದೇಶವನ್ನು, ಈ ಧರ್ಮವನ್ನು ಮುಂದೆ ನಡೆಸಿಕೊಂಡು ಹೋಗಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಮಾತುಗಳನ್ನು ಹೇಳ್ತಿದ್ದೇವೆ.